ಸರ್ ಮೊಗಣ್ಣಾಚಾರ್ ಅಂತ ಸರ್ ಯಾವ ಊರು ಸರ್? ಮೈಸೂರು. ಇಲ್ಲಿ ಇದು ಕೊಡಗು ಮತ್ತು ಮೈಸೂರು ಕ್ಷೇತ್ರ ಈಗ MP ಎಲೆಕ್ಷನ್ 2024 ಇಲ್ಲಿ ನೆಕ್ಸ್ಟ್ 2024 ಯಾರು ಬರ್ಬೋದು ಸರ್? ಈಗ ಕೆಲಸ ಮಾಡೋರು ಬರಬೇಕು, ಕೆಲಸ ಮಾಡಿರುವಂಥವ್ರು ಬರಬೇಕು. ಇಲ್ಲಿ ಕ್ಯಾಂಡಿಡೇಟ್ ಹಾಲಿ ಈಗ ಪ್ರತಾಪ್ ಸಿಂಹ ಅವರೇ ಬರ್ತಾರಾ ಅಥವಾ ಬೇರೆ ಯಾರಾದರೂ ಸ್ಟ್ರಾಂಗ್ ಕ್ಯಾಂಡಿಡೇಟ್? ಈಗ ಅವರೇ ಬರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಜನಾಭಿಪ್ರಾಯ ಏನಿದೆ, ಜನಾಭಿಪ್ರಾಯ ಈಗ ಕಾಂಗ್ರೆಸ್ ಸರ್ಕಾರ ಇದೆ, ಕಾಂಗ್ರೆಸ್ ಅವರು ಸ್ಕೀಮ್ಗಳು ಕೊಟ್ಟವ್ರೆ. ಆ ಸ್ಕೀಮಲ್ಲಿ ಈಗ ಜನಗಳಿಗೆ ಅನುಕೂಲ ಆಗುವಾಗ ಅದೇನಾಯ್ತದೆ ಅಂದರೆ ಈಗ ಎಲ್ಲ ಸ್ವಲ್ಪ 50% ಎಲ್ಲ ಚೇಂಜ್ ಆಯ್ತದೆ. ಚೇಂಜ್ ಆದಾಗ ಏನಾಗುತ್ತೆ, ಇವ್ರು ಸ್ವಲ್ಪ ಇವ್ರದ್ದು ಒಂದು ಈಗ ಚೇಂಜ್ ಮಾಡಬೇಕು ಅಂತ ಕೆಲವರು ಇದ್ದಾರೆ. ಈಗ ಸ್ವಲ್ಪ ಈಗ ಮೊದಲು ಕಾಂಗ್ರೆಸ್ ಸರ್ಕಾರ ಬರೋದೇ ಇಲ್ಲ, ಕಾಂಗ್ರೆಸ್ಸು ಮತ್ತು ಇದು ಧೂಳಿಪಟ ಆಯ್ತದೆ ಅಂತ ಹೇಳಿದ್ರು. ಇವತ್ತು ಕಾಂಗ್ರೆಸ್ 136 ಸೀಟ್ ಬಂದಿದೆ. ಇದನ್ನು ಜನಾಭಿಪ್ರಾಯನ ನಾವು ಅದನ್ನು ಒಪ್ಕೋಬೇಕಾಗ್ತದೆ. ಜನಾಭಿಪ್ರಾಯ ಹೆಂಗೆ ತೀರ್ಮಾನ ಮಾಡ್ತಾರೆ ಅದಂತೆ ಇಲ್ಲಿ ಕೊಡಗು ಮತ್ತು ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಗೆಲ್ತದೆ. ಈಗ ಕೇಂದ್ರದಲ್ಲಿ ಮೋದಿ ಅವರು ಇದ್ದಾರೆ ಪ್ರಧಾನಮಂತ್ರಿ. ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಈಗ ಕಾಂಗ್ರೆಸ್ ಅವರು ಬಿಂಬಿಸ್ತಾ ಇದ್ದಾರೆ ಪ್ರಧಾನಮಂತ್ರಿ ಕ್ಯಾಂಡಿಡೇಟ್ ಆಗ್ಬೋದು. ಈಗ ಅವ್ರೇನಾದ್ರು ಆದರೆ ಆಗೋ ಚಾನ್ಸಸ್ ಇದೆಯಾ ಅಥವಾ ಏನಾದರೂ ಬೇರೆ ಏನಾದರೂ ವಾತಾವರಣ? ಸರ್, ಇಡೀ ನಮ್ಮ ಭಾರತದಲ್ಲಿ ಜನಸಂಖ್ಯೆ ಐಯಿಂದ ಅಂತ ಒಂದು ಬರ್ತದೆ. ಐಂದದಲ್ಲಿ ಸುಮಾರು ಒಂದು 140 1500 ಸಬ್ ಕ್ಯಾಟಗರಿ ಬರ್ತವೆ. ಅದರಲ್ಲಿ ಏನಾಗಿದೆ, ಜನರಲ್ 25% ಬರ್ತದೆ, ಐಯಿಂದ 75% ಬರ್ತದೆ. ಐಯಿಂದ ಮನಸ್ಬಿಟ್ರೆ ಯಾವ ಸರ್ಕಾರ ಬೇಕಾದ್ರೂ ಚೇಂಜ್ ಮಾಡ್ಬೋದು, ಯಾವ ಸರ್ಕಾರ ಬೇಕಾದ್ರೂ ತರ್ಬೋದು ಸರ್. OBC ಇಲ್ಲಿ ಜಾಸ್ತಿ ಅವರೇ. ಈಗ OBC ಎಲ್ಲಿ ಡಿಸೈಡ್ ತಗೋತಾರೋ ಅದ್ರ ಮೇಲೆ ಈಗ ಸರ್ಕಾರ ಬರೋದು. OBC ಜಾಸ್ತಿ ಇರೋದು, ಒಂದು 62% OBC ಅವರೇ, ಮಿಕ್ಕಿದವರು ಮಾಮೂಲಿ. ಈಗ ಅವರು ಪ್ರಧಾನಮಂತ್ರಿ ಆಗಬೇಕು ಅಂತಂದರೆ ಈಗ ಆಲ್ರೆಡಿ ಈಗ ಮೋದಿ ಅವ್ರಿಗೆ ಸ್ಟ್ರಾಂಗ್ ಕ್ಯಾಂಡಿಡೇಟ್ಸ್ ಯಾರೂ ಇಲ್ಲ ಅಂತ ಹೇಳ್ತಾರೆ ವಿರೋಧ ಪಕ್ಷದವರು. ಹಾಗೆ ಈಗ ರಾಹುಲ್ ಗಾಂಧಿ ಅವ್ರನ್ನ ಏನಾದರೂ ಎಲೆಕ್ಟ್ ಮಾಡೋಕ್ಕೆ ಕಾಂಗ್ರೆಸ್ ಅವ್ರು ಏನಾದರೂ ಬಿಂಬಿಸಿದ್ರೆ ಪ್ರಧಾನಮಂತ್ರಿಯಾಗಿ, ಆ್ಯಕ್ಚುಲಿ ಅವ್ರು ಮಾಡಲ್ಲ, ಮೊದಲು ಎಲೆಕ್ಷನ್ಗೆ ಮುಂಚೆ ಮಾಡೋದಿಲ್ಲ, ಅಕಸ್ಮಾತ್ ಏನಾದರೂ ಆ ಥರ ಮಾಡಿದ್ರೆ ಆಗ್ಬೋದಾ ಅವರು? ಈಗ ಅದಕ್ಕೇ ಈಗ ಮಲ್ಲಿಕಾರ್ಜುನ ಖರ್ಗೆ AIC ಅಧ್ಯಕ್ಷ ಇದಲ್ಲ, ಅವ್ರನ್ನ ಮಾಡಿರೋದೇನಕ್ಕೆ ಆ ಉದ್ದೇಶಕ್ಕೇ. ಈಗ ಅವ್ರನ್ನ ಎಲ್ಲರೂ ಸೇರಿ ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ ಮಾಡವ್ರೆ. ಈಗ ಯಾಕೆ ಅಂತಂದರೆ ಈಗ ರಾಹುಲ್ ಗಾಂಧಿ ಅವ್ರನ್ನ ಮಾಡೋಕ್ಕೆ ಹೋದ್ರೆ ಇನ್ನೇನೋ ಬೇರೆಯವರು ಒಪ್ಕೊಳ್ಳಲ್ಲ. ಅದೇ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಮಾಡಿದ್ರೆ ಎಲ್ಲರೂ ಒಪ್ಕೋತಾರೆ ಅನ್ನೋ ದೃಷ್ಟಿಕೋನದಲ್ಲಿ ಇವತ್ತು ಅವ್ರನ್ನ ಇದು ಕಾಂಗ್ರೆಸ್ ಇತಿಹಾಸದಲ್ಲಿ ಯಾರನ್ನೋ ಮೊದಲಾಗಿ ಫಸ್ಟು ಇಂಥವ್ರು ಅಂತ ಹೇಳಲ್ಲ. ಇದು ಈ ಸರಿ ಹೇಳಿ ಸ್ವಲ್ಪ ಜನಗಳಿಗೆ ಅರಿವು ಮೂಡಿಸ್ತಾವ್ರೆ ಅಂತ ನನ್ನ ಭಾವನೆ. ಕಳೆದ ಬಾರಿ ಅವರು MP ಎಲೆಕ್ಷನಲ್ಲಿ ಸೋತ್ಬಿಟ್ಟಿದ್ದಾರೆ, ಅದರಿಂದ ಸ್ವಲ್ಪ ಕಷ್ಟ ಇದೆ ಅಂತ ಹೇಳ್ತಾರೆ. ಇಲ್ಲ, ನಿಜ, ಕಳೆದ ಬಾರಲ್ಲಿ MP ಎಲೆಕ್ಷನಲ್ಲಿ ಸೋತಿದ್ದಾರೆ. ಯಾಕೆ ಅಂದರೆ ಈಗಿರುವಂಥ ಪ್ರಧಾನಮಂತ್ರಿ ಮೇಲೆ ಭಾಳ ಭರವಸೆ ಇತ್ತು, ಪ್ರತಿಯೊಬ್ಬರಿಗೂ ಭರವಸೆ ಇತ್ತು. ಇವ್ರು ಏನಾದ್ರು ಒಂದು ಕೆಲಸ ಮಾಡ್ತಾರೆ, ಇವರು ಒಂದು ಜನಗಳಿಗೆ ಒಂದು ಆರ್ಥಿಕವಾಗಿ ಸಂಪನ್ಮೂಲನ ಕ್ರೋಢೀಕರಿಸ್ತಾರೆ, ಆಮೇಲೆ ನಿರುದ್ಯೋಗಗಳನ್ನ ಸೃಷ್ಟಿ ಮಾಡ್ತಾರೆ, ಈ ದೇಶದಲ್ಲಿ ಬದಲಾವಣೆ ಆಗುತ್ತೆ ಅನ್ನೋ ಲೆಕ್ಕದಲ್ಲಿ ಅದನ್ನು ಮೋದಿ ಅವ್ರಿಗೆ ಮತ ಕೊಟ್ಟು BJPಗೆ ಮತ ಹಾಕಿದ್ರು. ಈಗ ಅದಾಗಲೇ ಇಲ್ವಲ್ಲ. ಈಗ ಅವರು ಇವತ್ತು ಏನು BJP ಓಟ್ ಹಾಕಿರೋರು ನಾವು ಯಾಕೆ BJPಯವ್ರಿಗೆ ಓಟ್ ಹಾಕಿದ್ದೀವಿ, ಏನಕ್ಕೆ BJPಯವ್ರಿಗೆ ಓಟ್ ಮಾಡಿದ್ದೀವಿ, ತಪ್ಪಾಯ್ತಲ್ಲ ಅನ್ನೋದು ಕೆಲವ್ರ ಬಾಯಲ್ಲಿ ಕೆಲವರು ಮಾತಾಡ್ಕೊತಾ ಇದ್ದಾರೆ. ಡಿಮಾನಿಟೈಸೇಷನ್ ಮಾಡಿದ್ರು ಅಂದರೆ ಎಲ್ಲನೂ ಈಗ ಆನ್ಲೈನಲ್ಲೇ ಮಾಡಿ ಕರೆನ್ಸಿಗಳನ್ನ ಯೂಸ್ ಮಾಡಬೇಕು ಜಾಸ್ತಿ. ಇದರಿಂದ ಏನಾದ್ರು ತೊಂದರೆ ಆಯಿತಾ ಕೆಳವರ್ಗದವ್ರಿಗೆ? ಖಂಡಿತ ತೊಂದರೆ ಆಗಿದೆ. ಈಗ ಏನಾಗಿದೆ ಗೊತ್ತಾ, ಕೆಲವು ಅನುಕೂಲ ಇದೆ, ಕೆಲವು ಅನನುಕೂಲ ಇದೆ. ಈಗ ನೋಡಿ, ಆನ್ಲೈನಲ್ಲಿ ನಾವು ಅಷ್ಟು ಲಕ್ಷ ಲೋನ್ ಕೊಡ್ತೀವಿ, ಇಷ್ಟು ಲಕ್ಷ ಲೋನ್ ಕೊಡ್ತೀವಿ ಅಂತಂದ್ಬಿಟ್ಟು ಅವ್ರಿಗೆ ಮುಂಡಾಯಿಸೋದಿದೆ. ಆನ್ಲೈನ್ ಇದು ಮಾಡ್ಕೋತಾರೆ. ಆಮೇಲೆ ಆನ್ಲೈನಲ್ಲೇ ಅವ್ರನ್ನ OTP ನಿಮಗೆ ಆಧಾರ್ ಕಾರ್ಡು ಅಪ್ಡೇಟ್ ಮಾಡಬೇಕು, KYC ಮಾಡಬೇಕು ಅಂತಂದ್ಬಿಟ್ಟು ಏನು ಮಾಡ್ತಾರೆ, ಕೆಲವ್ರಿಗೆ ಗೊತ್ತಾಗಲ್ಲ ಅಮಾಯಕರಿಗೆ. ನಿಮ್ದೇನಪ್ಪ ನಾಳೆ ಒಂದು ವಾರದಲ್ಲಿ ನಿಮ್ಮದು ಅಕೌಂಟ್ ಕ್ಲೋಸ್ ಆಗೋಯ್ತದೆ, ನೀವು ನಮಗೆ KYCಗೆ ಅಪ್ಡೇಟ್ OTP ಕೊಡಿ ಅಂತ ಅಂದ್ಬಿಟ್ಟು OTP ತಗೊಂಡು ಅವ್ರು ದುಡ್ಡನ್ನ ಮುಂಡಾಯಿಸೋವಂಥ ಕೆಲಸ ಆಗ್ತಾಯಿದೆ. ಭಾರತ್ ಜೋಡೋ ಯಾತ್ರೆ ಮಾಡಿದ್ರು ರಾಹುಲ್ ಗಾಂಧಿ ಅವರು, ಇದರಿಂದ ಏನಾದರೂ ಎಫೆಕ್ಟ್ ಆಗ್ಬೋದು? ಖಂಡಿತ ಆಗಿರೋದಕ್ಕೆ ಈಗ ಬಂದಿದ್ದು. ಈಗ ಕನ್ಯಾಕುಮಾರಿಯಿಂದ ಇಲ್ಲಿವರೆಗೂ ಒಂದು 5000 ಕಿಲೋಮೀಟ್ರು ನಡೆದಾಡಿದ್ದಾರೆ. ಎಫೆಕ್ಟ್ ಆಗಿರೋದಕ್ಕೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿರೋದು. ಈಗ ಎಫೆಕ್ಟ್ ಅಂದರೆ ಈಗ ಏನಾಗಿದೆ ಅಂದರೆ ರಾಹುಲ್ ಗಾಂಧಿ ಅವ್ರಿಗೆ ಕೆಲವರು ಅವ್ರನ್ನ ಒಳ್ಳೇದು ಮಾತಾಡಿರೋದನ್ನ ಎಲ್ಲೇ ತೋರಿಸ್ತಾ ಇಲ್ಲ. ಅವರು ಯಾವುದೋ ತಮಾಷೆಗೆ ಮಾತಾಡೋಣ ಅಂತಂದರೆ ಮೀಡಿಯಾದವ್ರು ತೋರಿಸ್ತಾ ಇದ್ದಾರೆ.
ಇವತ್ತು ಮೀಡಿಯಾದವ್ರು ಮನ್ಸ್ಬಿಟ್ರೆ ಇವ್ರನ್ನ ಒಳ್ಳೇದು ಮಾತಾಡಿರೋದನ್ನೇ ಹಾಕಿ ಹೈಲೈಟ್ ಮಾಡಿ ಅವ್ರನ್ನ ನೆಕ್ಸ್ಟ್ ಪ್ರಧಾನಮಂತ್ರಿ ಮಾಡ್ಬೋದು. ಬಿಡಿ, ಅದು ಕೇಂದ್ರದಲ್ಲಿ ಬಿಡಿ. ಈಗ ನಮ್ಮ ರಾಜ್ಯದಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ. ಕಳೆದ ಬಾರಿ ಅಂದರೆ 5 ವರ್ಷ ಮೊದಲು ಮುಖ್ಯಮಂತ್ರಿ ಆಗಿದ್ದರು. ಅವಾಗಕ್ಕಿಂತನೂ ಇವಾಗ ಸ್ವಲ್ಪ ಎಫೆಕ್ಟಿವ್ ಆಗಿದೆಯಾ ಅವ್ರದ್ದು ಆಡಳಿತ ಏನಾದರೂ, ಅಥವಾ ಕಡಿಮೆ ಏನಾದರೂ ಆಗಿದೆಯಾ? ಇಲ್ಲ, ಅವರು ಇವತ್ತು ಏನಾಗಿದೆ ಈಗ ಅಂದರೆ, ಅವರು ಈಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಐಯಿಂದ ನಾಯಕರಾಗಿ ಬಂದಿರುವಂಥವ್ರು. ನಿಮ್ಗೆ ಆಗಲೇ ಹೇಳ್ದಂಗೆ OBC ಜನಸಂಖ್ಯೆ ಜಾಸ್ತಿ, ಅವ್ರನ್ನ ಒಪ್ಪಿಕೊಂಡು ಐಯಿಂದ ಮತಗಳು ಬಂತು, ಅವ್ರನ್ನ ಮುಖ್ಯಮಂತ್ರಿ ಆಗಿದ್ದಾರೆ. ಅವ್ರು ಏನು ಅಂದ್ಕೊಂಡಿದ್ರೆ ಮಾಡ್ಕೊಂಡು ಬರ್ತಾಯಿದ್ದಾರೆ. ಈ ಸ್ಕೀಮ್ ಮಾಡಿದ್ರಲ್ಲ, ಈ ಸ್ಕೀಮು ನಿಮಗೆ ಈ ಸ್ಕೀಮ್ ಏನಕ್ಕೆ ಅವ್ರು ಮಾಡಿದ್ರು ಅಂದರೆ, ಅವ್ರಿಗೆ ದುಡ್ಡು ಕೊಡುವಂಥದ್ದು, ಅವ್ರಿಗೆ ಸಕಲ ಈಗ ಶಕ್ತಿ ಯೋಜನೆ ಅದೆಲ್ಲ 5 ಸ್ಕೀಮ್ ಮಾಡಿದಾರಲ್ಲ, ಅದು ರೊಟೇಟ್ ಆಗುತ್ತೆ. ಎಲ್ಲೋ ದುಡ್ಡಿರೋರು ಮಡಿಕೋತಾರೆ, ಇವತ್ತು ದುಡ್ಡಿಲ್ಲದವರು ಕೊಡ್ತಾ ಇರೋದು, ಅದು ರೊಟೇಟ್ ಆಗುತ್ತೆ. ಅಲ್ಲಿ ಕೆಲವರು ಬಿಸ್ನೆಸ್ ಆಗುತ್ತೆ, ಕೆಲವರು ಟೂರಿಸಮ್ಗೆ ಹೋಗ್ತಾರೆ, ಕೆಲವು ಜಾತ್ರೆ ಇನ್ನೊಂದು ಮತ್ತೊಂದು ಕಡೆ ಅವರು ಲೇಡೀಸ್ಗಳು ಪರ್ಚೇಸ್ ಮಾಡೋದು, ಮಕ್ಕಳಿಗೆ ಇದರ ಪರ್ಚೇಸ್ ಮಾಡೋದು. ಬಟ್ ಈ ವ್ಯಾಪಾರಗಾರರಿಗೆ ಇದು ಟರ್ನ್ ಓವರ್ ಆಗ್ತಾಯಿದೆ. ಇದು ಅವ್ರು ಮಾಡಿರೋ ಸ್ಕೀಮು ಟರ್ನ್ ಓವರ್ ಆಗ್ತದೆ. ದುಡ್ಡಿರೋರು ಕೊಟ್ಟು ಏನು ಮಾಡ್ತಾರೆ ಹೇಳಿ? ಎಲ್ಲೋ ನೋಡಿ, ನೀವೇ ಕೇಳ್ತೀರಿ, ಅಲ್ಲೋ ಅಷ್ಟು ಕೋಟಿ ಸೀಜ್ ಆಯಿತು, ಇಲ್ಲಿ ಇಷ್ಟು ಕೋಟಿ ಸೀಜ್ ಆಯಿತು. ಈಗ ನೋಡಿ, ಈಗ 10 ಲಕ್ಷ ಕೋಟಿ 10,000 ಲಕ್ಷ ಕೋಟಿನ ಇವತ್ತು MP ಇದು ಮಾಡವ್ರೆ, ಏನೋ ರಿಟರ್ನ್ ಆಫ್ ಮಾಡವ್ರೆ. ಯಾರ್ದು ದುಡ್ಡು ಅದು? ಪಾಪ ಇವ್ರಿಗೆ ಸಣ್ಣವ್ರು ಕೊಟ್ಟರೆ ಏನು ತಪ್ಪು? ಈ ಗ್ಯಾರಂಟಿಗಳು ಕೊಟ್ಟಿರೋದ್ರಿಂದ ಡೆವಲಪ್ಮೆಂಟ್ ಎಲ್ಲ ನಿಂತೋಗ್ಬಿಡ್ತಾ ಇದೆ ಅಂತನ್ನೋದು ವಿಪಕ್ಷಗಳ ವಾದ. ಈಗ ನಿಜ, ಈಗ ಆಯಿತು, ಡೆವಲಪ್ಮೆಂಟ್ಗಳು ಈಗ ನಿಂತೈತೆ. ಮತ್ತು ಈಗ ಏನು ಡಿಜಿಟಲ್ ಎಲ್ಲ ಮಾಡಿದ್ರು, ಈಗ ನೀವು ಹೇಳಿದ್ರೆ ದುಡ್ಡನ್ನ ರದ್ದು ಮಾಡಿ ಈಗ ಯಥಾಸ್ಥಿತಿ ಬಂದ್ಬಿಡ್ತಲ್ಲ. ಈಗ ಬ್ಲ್ಯಾಕ್ ಮನಿ ನಡೀತೈತೆ, ಆಯಿತಾ? ಈಗ ಸಾಮಾನ್ಯ ಈ ಬೇರೆ ಫೈನಾನ್ಸರು ಅದೇ ಥರ ಬಡ್ಡಿಗಳನ್ನ ಕೊಟ್ಕೊಂಡು ಸುಲಿಗೆ ಮಾಡ್ತಾಯಿದ್ದಾರೆ. ಎಲ್ಲಿ ಕಂಟ್ರೋಲ್ ಮಾಡಿದ್ದೀರಿ ನೀವು? ಏನು ಚೇಂಜಸ್ ಆಯಿತು ನೀವೇ ಹೇಳ್ಬೇಕೀಗ. ನೀವೇನು ಮಾಡಿದ್ದೀರಿ? ದುಡ್ಡನ್ನ ಅಮಾನ್ಯ ಮಾಡಿದ್ದೀವಿ, ನಾವು ಡಿಜಿಟಲ್ ಮಾಡಿದ್ದೀವಿ, ನಾವು ಬೇರೆ ಥರ ಡಿಜಿಟಲ್ ಇಂಡಿಯಾ ಮಾಡಿದ್ದೀವಿ ಅಂತ ಎಲ್ಲಿ ಚೇಂಜಸ್ ಆಗಿದ್ದು ನೀವು ಹೇಳಿ. ಅತಿ ಬುದ್ಧಿವಂತರಿದ್ದಾರೆ ನಿಮಗೆ. ನೀವು ಈಗ ಆಯಿತು, ಈಗ ಒಂದು ಜಾಗ ತಗೋಬೇಕು, ಈಗ ಒಂದು ಸೈಟ್ ತೊಗೋತೀವಿ. SR ರೈಟ್ ಎಷ್ಟು? 10 ಲಕ್ಷ ಇದ್ದರೆ ಅವನು 25 ಲಕ್ಷ ಮಾಡ್ತಾನೆ. 10 ಲಕ್ಷಕ್ಕೆ ನೀವು ಅಲ್ಲಿ ರಿಜಿಸ್ಟ್ರೇಷನ್ ಮಾಡೋದು, ಇನ್ನು 15 ಲಕ್ಷ ಬ್ಲ್ಯಾಕ್ ಮನಿ. ಎದಕ್ಕೇನು ಹೇಳ್ತೀರಿ? ಇದಕ್ಕೆ ಉತ್ತರ ಕೊಡಿ. ಈಗ ನೀವು ಆಗಲ್ವಲ್ಲ, 25 ಲಕ್ಷಕ್ಕೆ GST ಕೊಡಿ ಅಂತೀರಿ ನೀವು. ಈಗ ನೀವು ಏನು ಮಾಡಿದಿರಿ ಗೊತ್ತಾ? ಇವತ್ತು ನೋಡಿ, ನಿಮಗೆ ಇನ್ಕಮ್ ಟ್ಯಾಕ್ಸ್ನಲ್ಲಿ ಕೆಲವು ಸರ್ಕಾರಿ ಅಧಿಕಾರಿ ಆಗ್ಬೋದು, ಕೆಲವು ಬೇರೆ ಡಿಪಾರ್ಟ್ಮೆಂಟಲ್ಲಿ 1 ಲಕ್ಷ 1.5 ಲಕ್ಷ 50,000 80,000 ಸಂಬಳ ತಗೊಳ್ತಿದ್ದವರು ಇವತ್ತು ಟ್ಯಾಕ್ಸ್ ಅವಾಯ್ಡ್ ಮಾಡೋಕ್ಕೆ ಮನೆ ತಗೋತಿದ್ರು, ಮತ್ತು ಸೈಟ್ಗಳನ್ನ ತಗೋತಿದ್ರು. ಟ್ಯಾಕ್ಸ್ ಅವಾಯ್ಡ್ ಆಗುತ್ತಲ್ಲ ಅಂತ ಈ ವರ್ಷದಿಂದ ಅದು ಯಾವುದೂ ಇಲ್ಲ, ಎಲ್ಲ ಜನರಲ್ ಮಾಡಿಬಿಟ್ರು. ಯಾವುದು ಇಂಟ್ರೆಸ್ಟ್ ಸಬ್ಸಿಡಿ ಅಂತ ಕೊಡ್ತಾಯಿದ್ರು. ಯಾವುದೋ ಈಗ ನಾವು ಬ್ಯಾಲೆನ್ಸ್ ಶೀಟ್ ತೊಗೊಂಡು ಎಷ್ಟು ಇಂಟ್ರೆಸ್ಟ್ ಕಟ್ಟಿದ್ದೀವಿ, ಏನು ಮಾಡಿದ್ದೀವಿ ಅಂತ ಇದ್ರಲ್ಲ, ಅದನ್ನು ಈಗ ಜನರಲ್ ಮಾಡಿಬಿಟ್ರು. ಏನು ಹೇಳ್ತೀರಿ ಅದಕ್ಕೆ? ಈಗ ಯಾರು ಟರ್ನ್ ಓವರ್ ಕಮ್ಮಿ ಆಗೋಯ್ತದೆ ಈಗ ಬ್ಯಾಂಕ್ನಲ್ಲಿ. ಯಾರು ಬ್ಯಾಂಕಿಗೆ ದುಡ್ಡು ಹಾಕೋಕ್ಕೂ ಆಗಲ್ಲ. ನೆಕ್ಸ್ಟ್ ನಮ್ಮ ದುಡ್ಡು ಹಾಕ್ಬಿಟ್ಟು ನಾವೇ ಫೀಸ್ ಕಟ್ಬೇಕು ಅವ್ರಿಗೆ. ಸೊ ಈಗ ಕೆಲವರು ಹೇಳ್ತಾರೆ, ಈಗ ಬಸ್ ಎಲ್ಲ ಫ್ರೀ ಕೊಟ್ಟರು, ಇವರು ಬಸ್ಸು ಫ್ರೀ ಮಾಡೋದನ್ನ ಹೆಂಗಸರಿಗೆ ಮಾಡೋದು ಬದಲಿಗೆ ವಿದ್ಯಾರ್ಥಿಗಳಿಗೆ ಅಥವಾ ಯಾರು ಅಂದರೆ ಯಾರಿಗೆ ಅವಶ್ಯಕತೆ ಇದೆ, ಸೀನಿಯರ್ಸ್ಗೆ ಆಗ್ಬೋದು, ಸೀನಿಯರ್ ಸಿಟಿಸನ್ಸ್ಗೆ, ಅಂಥವ್ರಿಗೆ ಮಾಡಿದರೆ, ಪಾಸ್ ಕೊಟ್ಬಿಟ್ಟು ಮಾಡಿದರೆ ಅನುಕೂಲ ಆಗ್ತಿತ್ತು. ಎಲ್ಲರಿಗೂ ಇವರು ಮಾಡೋದ್ರಿಂದ ಮಿಸ್ಯೂಸ್ ಆಗ್ತಾ ಇದೆ ಅನ್ನೋದು ಕೆಲವರು ವಾದ. ಸರ್, ಈಗ 4 ಕ್ಯಾಟಗರಿ ಇದೆ. ಕರಾವಳಿ, ದಕ್ಷಿಣ ಕರಾವಳಿ 4 ಇಲ್ಲಿ ನಮ್ಮ KSRTC ಅವರು ಮಾಡವ್ರೆ. ಮೊದಲೂ ಕೂಡ ಅದು ಲಾಸ್ ಆಗಿ ಗೌರ್ಮೆಂಟೇ ದುಡ್ಡು ಕಟ್ತಿದ್ದದ್ದು. ಮೊದಲೇನು ಪ್ರಾಫಿಟಲ್ಲಿ ಇರಲಿಲ್ಲ. ಈಗ ಹೆಂಗಿದ್ರು ನಾವು ದುಡ್ಡೇ ಕಟ್ಟಬೇಕು, ಓಡಾಡಲಿ ಬಿಡಿ. ಈಗ ಇಬ್ಬರು ಲೇಡೀಸ್ ಹೋದರೆ ಅವ್ರು ಇಬ್ಬರು ಗಂಡದಿರು ಕರ್ಕೊಂಡು ಹೋಗ್ತಾರೆ, ಬನ್ನಿರಿ ಅಲ್ಲೋಗೋಣ ಇಲ್ಲೋಗೋಣ, ನಮಗೆ ಫ್ರೀ, ನಾನು ದುಡ್ಡು ಹಾಕತ್ತೀನಿ ಅಂತಾರೆ. ಅವಾಗ ಬಸ್ಸು ಖಾಲಿ ಓಡೋದು ಬರ್ತಿಯಾಗಿ ಓಡ್ತದಲ್ಲ. ಹೆಂಗಿದ್ರು ಹಂಗೂ ದುಡ್ಡು ಕೊಡ್ತಿದ್ವಿ, ಹಿಂಗೂ ಲಾಸ್ ಆಗಿತ್ತು, ಕೊಡ್ತಾಯಿದ್ದೀವಿ. ಓಡಾಡಲಿ ಬಿಡಿ, ಬಡವರು ದೇವಸ್ಥಾನಕ್ಕೆ ಸುತ್ತಾಡಲಿ, ಅವ್ರು ಗಂಡದಿರೋ ದೇವಸ್ಥಾನಕ್ಕೆ ತಗೊಂಡೋಗಲ್ಲ, ಓಡಾಡಲಿ ಅಂತ ಬಿಟ್ಟವ್ರೆ. ಹೆಂಗಿದ್ರು ದುಡ್ಡು ಕಟ್ತೀವಿ, ಸರ್ಕಾರ ದುಡ್ಡೇ ಕಟ್ಟೋದು, ಓಡಾಡಲಿ ಅಂತ ಬಿಟ್ಟವ್ರೆ. ಏನು ತೊಂದರೆ ಆಗಲ್ಲ ಅಂತ. ಏನು ತೊಂದರೆ ಆಗಲ್ಲ, ಟರ್ನ್ ಓವರ್ ಆಗುತ್ತೆ, ದುಡ್ಡು ಚಲಾವಣೆ ಆಗುತ್ತೆ. ಸಿದ್ದರಾಮಯ್ಯನವರು ಎಲ್ಲ ಪ್ರತಿಯೊಂದು ತಿಳ್ಕೊಂಡವ್ರೆ. ಅವರು ಒಂದು ಗ್ರಾಮೀಣ ಪ್ರದೇಶದಲ್ಲಿ ಬಂದಿರುವಂಥವ್ರು, ಭಾಳ ಕಷ್ಟದಲ್ಲಿ ಬಂದಿರುವಂಥವ್ರು. ಯಾವುದೇ ಕಾರಣಕ್ಕೂ ಟೆನ್ಷನ್ ತಗೊಳ್ಳಲ್ಲ, ಯಾವುದು ತಗೊಳ್ಳಲ್ಲ, ಯಾರು ತಗೊಳ್ಳಲ್ಲ. ಇವತ್ತು ಅವರು ಸ್ವಲ್ಪ ಸಿಟ್ಟು ಬಿಟ್ಟರೆ, ಅವ್ರು ಸ್ವಲ್ಪ ಇದು ಮಾತು ಹೊರಟು ಬಿಟ್ರೆ ಮನಸ್ಸು ಹೃದಯ ಇದೆ. ಬಟ್ ಅವ್ರು ಮುಂದಿನ ದಿನಗಳಲ್ಲಿ ಒಳ್ಳೆ ಕೆಲಸ ಮಾಡ್ತಾರೆ. ಆದರೆ ಈ ವಿದ್ಯಾರ್ಥಿ ವೇತನ ಈಗ ಎಲ್ಲ ಮಾಡ್ತಾಯಿದ್ದಾರೆ.
ಆದರೆ ನಾವು ಹೇಳೋದು ಬಡ ಬಗ್ಗರಿಗೆ, ನಿರುದ್ಯೋಗಿಗಳಿಗೆ, ಕೆಲವ್ರಿಗೆ ಇನ್ನೂ ಅನುಕೂಲ ಮಾಡಬೇಕು. ಆಮೇಲೆ ಈಗ ಒ ಬಿ ಸಿಲಿ 197 ಜಾತಿಗಳಿದೆ, ಅವರಿಗೆ ಅಧಿಕಾರ ಸಿಕ್ಕುವಂಥದ್ದು ಅವರು ಮಾಡಬೇಕು ಅಂತ ನನ್ನ ಅಭಿಪ್ರಾಯ.